ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೂ ಮೃದುವಾದ ರವೆ ಉಂಡೆಯನ್ನು ಮಾಡ್ಕೊಳ್ಳಿಕ್ಕೆ ಬರ್ತಿಲ್ವಾ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರವೆ ಉಂಡೆ ಮಾಡುವ ವಿಧಾನವನ್ನು ತಿಳ್ಕೊಳ್ಳಿ. ನೋಡಿ, ಮೊದಲನೇದಾಗಿ ನಾನು ಇಲ್ಲಿ ಗೋಡಂಬಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೇನೆ. ಅದೇ ರೀತಿ ಬಾದಾಮಿಯನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಒಂದು ಪ್ಯಾನ್ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗಿ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ತುಪ್ಪ ಒಂದೆರಡು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಬಿಸಿ ಆದ ನಂತರ, ತುಪ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ಇದಕ್ಕೆ ಏನು ಹಚ್ಚಿಟ್ಕೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಇದೆಯಲ್ವಾ, ಈ ಡ್ರೈ ಫ್ರೂಟ್ಸನ್ನು ನಾನಿಲ್ಲಿ ನೋಡಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೇನಲ್ವ, ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ದ್ರಾಕ್ಷಿಯನ್ನು ಹಾಕಿ ಹುರ್ಕೊಳ್ತಾ ಇದ್ದೇನೆ. ಇದನ್ನು ಸ್ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬಂದಾದ ನಂತರ ಇದನ್ನು ಒಂದು ಬಾಕ್ಸಿಗೆ ಅಥವಾ ಒಂದು ಪ್ಲೇಟಿಗೆ ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೇನೆ. ಒಂದು ಬಟ್ಲಲ್ಲಿ ಈಗ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತಾರೆ, ಅಥವಾ ರವೆ ಉಂಡೆ ಮಾಡತಕ್ಕಂಥ ರವೆ ಅಂತಲೂ ಹೇಳ್ತಾರೆ, ಸಣ್ಣ ರವೆ ಅಂತ ಹೇಳ್ತಾರೆ, ಸೂಜಿ ರವೆ ಅಂತ ಹೇಳ್ತಾರೆ. ಇದನ್ನು 2 ಕಪ್ ಆಗೋಷ್ಟು ತೊಗೊಂಡಿದ್ದೇನೆ. ಈ ರವೆಯನ್ನು ಅದೇ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ, ಲೈಟ್ ಗೋಲ್ಡನ್ ಕಲರ್, ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಹುರ್ಕೊಳ್ಬೇಕು. ನೋಡಿ, 2 ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕ್ತಾ ಇದ್ದೇನೆ. ಇದನ್ನು ಹುರ್ಕೊಳ್ಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಯಾವುದೇ ರೀತಿಯ ಹೈ ಫ್ಲೇಮಲ್ಲಿ ಇಟ್ಟರೆ ಅಂದರೆ ರವೆ ಕಪ್ಪಾಗ್ತದೆ, ಸೀತದೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಬೇಕು. ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಬೇಕು. ನೋಡಿ, ಈ ರೀತಿ ಹೊಂಬಣ್ಣ ಬರೋ ಹೊಂದಿದೆ. ಇಟ್ಕೊಂಡು ನಂತರ ಯಾವ ಅಳತೆಯಲ್ಲಿ ತೊಗೊಂಡಿದ್ದೋ ಆ ಅಳತೆಯಲ್ಲಿ 2 ಕಪ್ಪಲ್ಲಿ 1 ಕಪ್ಪು ಸಕ್ಕರೆಯನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಸಕ್ಕರೆಯನ್ನು ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೋಡಿ, ಮಿಕ್ಸಿಗೆ ಹಾಕಿದ್ದೇನೆ. ಮಿಕ್ಸಿಯಲ್ಲಿ ಹಾಕಿ ಸಕ್ಕರೆ ಪೌಡ್ರನ್ನ ನೋಡಿ ಈ ರೀತಿ ಹದವಾಗಿ ಮಾಡಿಕೊಂಡು ಇಟ್ಕೊಳ್ಬೇಕು. ಅದೇ ಜಾರ್ನಲ್ಲಿ ಒಣ ಕೊಬ್ಬರಿಯನ್ನು ನಾನು ತಗೊಂಡು ಒಣ ಕೊಬ್ಬರಿ ಪೌಡ್ರನ್ನ ಮಾಡ್ಕೊಳ್ತಿದ್ದೇನೆ. ತುರಿದು ಕೂಡ ಹಾಕ್ಬೋದು, ಆದರೆ ನಮ್ಮ ಬಾಯಿಗೆ ಸಿಗಬಾರ್ದು ನಮ್ಮ ಮನೇಲಿ. ಹಾಗಾಗಿ ಅದನ್ನು ಸಣ್ಣದಾಗಿ ಪೌಡ್ರ್ ಮಿಕ್ಸಿ ಜಾರಲ್ಲಿ ಮಾಡಿಕೊಂಡು ಅದೇ ಪ್ಯಾನಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಅದನ್ನು ಹಸಿ ವಾಸನೆ ಏನಾದರೂ ಇದ್ದರೆ ಹೋಗಲಿ ಅಂಥೇಳಿ, ಇದು ಭಾಳ ದಿನ ಇಟ್ಟಾಗ ಏನಾಗ್ತದೆ ಅಂದರೆ ಈ ಕೊಬ್ಬರಿ ಕೆಡೋದಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ಹುರ್ಕೊಳ್ತೇನೆ. ಹುರ್ಕೊಂಡಾದ ನಂತರ ಅದಕ್ಕೆ ಏನು ಹಿಡಿದಿಟ್ಕೊಂಡಿರ್ತಕ್ಕಂಥ ಸಾಮಾನು ಏನಿದೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ರವೆ, ಮಿಕ್ಸಿ ಜಾರ್ಗೆ ಮಾಡ್ಕೊಂಡಿರ್ತಕ್ಕಂಥ ಸಕ್ಕರೆಯನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಯಾವ ಕಪ್ಪಲ್ಲಿ ನಾವು ರವೆಯನ್ನು ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಚ್ಚಗಿನ ಹಾಲನ್ನು ನಾನಿಲ್ಲಿ ಆ ಮಿಕ್ಸಿ ಮಾಡ್ತಾಯಿದ್ದೇನೆ. ಆ ಒಂದು ರವೆಗೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಪೂರ ಏನಾಗಬೇಕಂತಂದರೆ ಎಲ್ಲವನ್ನು ಸೇರಿಸ್ಕೊಳ್ಬೇಕು. ಎಲ್ಲವನ್ನು ಒಂದು ಹದಕ್ಕೆ ಬರೋ ಹಾಗೆ ಸಣ್ಣ ಹುರಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು 5 ನಿಮಿಷ. ನೋಡಿ, ಈ ರೀತಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ನಂತರ ಏನು ಮಾಡಬೇಕು, ಗ್ಯಾಸನ್ನು ಆಫ್ ಮಾಡಬೇಕು. ಮತ್ತು ಇದಕ್ಕಿಂತ ಹೆಚ್ಚು ಸಮಯ ಇದಕ್ಕೆ ಕೊಡಬಾರ್ದು. ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ ತೊಗೊಂಡು ಆ ಬಿಸಿಯಲ್ಲೇ ಆ ರವೆ ಬೆಂದ್ಕೊಂಡ್ಬಿಡ್ತದೆ. ಅಂದರೆ ಒಂದು ಹದಕ್ಕೆ ಬರ್ತದೆ, ಪೂರ ಬೇಯೋದಿಲ್ಲ. ಒಂದು ಹದಕ್ಕೆ ಬಂದ ನಂತರ ನೋಡಿ, ಒಂದು 5ರಿಂದ 10 ನಿಮಿಷ ಬಿಟ್ಟಾದ ನಂತರ ಈ ರೀತಿ ಹದವಾಗಿರ್ತದೆ. ಈಗೇನು ಮಾಡಬೇಕಂದ್ರೆ ಒಂದು ಬಟ್ಲಲ್ಲಿ ಬೌಲಲ್ಲಿ ಒಂದಿಷ್ಟು ಹಾಲು ತೊಗೊಂಡು ಒಂದು ಬಟ್ಲಲ್ಲಿ ಕೈ ಎದ್ಕೊಳ್ತಾ ಒಂದೊಂದೇ ಉಂಡೆನ ಕಟ್ತಾ ಹೋಗಬೇಕು, ಅಥವಾ ಕೈಗೆ ತುಪ್ಪವನ್ನು ಸವರಿಕೊಂಡು ಕೂಡ ಕಟ್ಕೊಳ್ತಾ ಹೋಗ್ಬೋದು. ಈ ರೀತಿ ನೋಡಿ ಯಾವ ರೀತಿ ಕಟ್ತಾ ಇದ್ದೇನೆ. ಮೀಡಿಯಮ್ ಸೈಜ್ನಷ್ಟು ತೊಗೊಂಡು ಉಂಡೆನ ಕಟ್ತಾ ಇದ್ದೇನೆ. ಮೃದುವಾಗಿ, ಅತಿ ಮೃದುವಾಗಿರುತ್ತೆ ಈ ಉಂಡೆ. 15ರಿಂದ 1 ತಿಂಗಳವರೆಗೂ ನಾವು ನಮ್ಮ ಮನೆಯಲ್ಲಿ ಸ್ಟೋರ್ ಮಾಡ್ಕೊಂಡ್ಬೋದು. ಯಾವುದೇ ರೀತಿ ಇದು ಕೆಡೋದಿಲ್ಲ. ಒಂದೊಂದೇ ಉಂಡೆಯನ್ನು ನೋಡಿ ಈ ರೀತಿ ಕಟ್ಕೊತ ಬರಬೇಕು. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.